ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ನೋಡಿ, ಎಷ್ಟು ಖಾಲಿ ಕಾಣ್ತಾ ಇದೆ ಟೆಂಪಲ್ಲು. ಯಾಕೆಂದರೆ ಫ್ರೆಂಡ್ಸ್ 3 ಗಂಟೆಗೆ ಅವರು ದರ್ಶನನ ಕ್ಲೋಸ್ ಮಾಡಿದ್ರು. 3 ಗಂಟೆಗೆ ದರ್ಶನನ ಕ್ಲೋಸ್ ಮಾಡಿದ್ಮೇಲೆ ಫ್ರೆಂಡ್ಸ್ ನಾವು ಎಲ್ಲರೂ ಊಟಕ್ಕೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಊಟದ ಕ್ಯೂಗೆ ಹೋಗುವಾಗ ವಿಡಿಯೋ ಮಾಡಿದೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯಾವ ರೀತಿ ಜನ ಹಿಂಗೆ ಅಲ್ಲಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಎಷ್ಟು ವಿಶಾಲವಾಗಿದೆ ಫ್ರೆಂಡ್ಸ್. ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಇಲ್ಲಿ ಧರ್ಮಸ್ಥಳದಲ್ಲಿ ನೋಡಿದರೆ ಎಲ್ಲರಿಗೂ ಕೆಳಗಡೆನೇ ಇದೆ ಸಿಸ್ಟಮ್. ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿ ಇದೆ ಅಂದರೆ ಫ್ರೆಂಡ್ಸ್, ಒಳಗಡೆ ಊಟ ಕೊಡ್ತಾರಲ್ಲ, ಅದನ್ನು ನಿಮಗೆ ಲಾಸ್ಟಲ್ಲಿ ವೀಡಿಯೋದಲ್ಲಿ ತೋರಿಸ್ತೀನಿ. ಅದೇ ಜಾಗದಲ್ಲಿ ಬೇಕಿದ್ದರೆ ಫ್ರೆಂಡ್ಸ್ ಅಲ್ಲೇ ಕೂತ್ಕೊಂಡು ಟೇಬಲ್ ಇದೆ, ಅಲ್ಲೇ ಊಟ ಮಾಡ್ಬೋದು, ತೊಂದರೆ ಇಲ್ಲ. ಅಲ್ಲೇ ನೀವು ಮೇಲೆ ಯಾಕಂದರೆ ಸ್ವಲ್ಪ ಜನಕ್ಕೆ ಫ್ರೆಂಡ್ಸ್ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಬ್ಯಾಕ್ ಪೈನ್ ಇರುತ್ತೆ ಫ್ರೆಂಡ್ಸ್. ನನಗೂ ಕೆಳಗಡೆ ಕೂತ್ಕೊಂಡ್ರೆ ಎದ್ದೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಜನಕ್ಕೆ ಆಗೋದಿಲ್ಲ. ಎಲ್ಲರೂ ಅಲ್ಲೇ ನಾನು ನಿಂತ್ಕೊಂಡೆ ಊಟ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ನೆಲದಲ್ಲಿ, ಒಂದು 10 ನಿಮಿಷ ಕಾಲವರ್ ಕೂತ್ಕೋತೀವಿ ಅಷ್ಟೇ, ಅದ್ರ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ. ಹಂಗಾಗಿ ಅಲ್ಲಿ ಸ್ವಲ್ಪ ಜನ ಊಟ ಮಾಡ್ತಾರೆ. ಇಲ್ಲಿ ಫ್ರೆಂಡ್ಸ್ ನೋಡಿ, ನಾನು ತೋರಿಸ್ತಾ ಇದ್ದೀರ, ಇದು ಫ್ರೆಂಡ್ಸ್ ದೊಡ್ಡ ಹಾಲು, ಇದು ಫುಲ್ಲು ದೊಡ್ಡ ಹಾಲು ಕಾಣಿಸ್ತಾ ಇದೆ ನೋಡಿ. ಅದು ಪೈಪು ಫ್ರೆಂಡ್ಸ್, ಅಲ್ಲಿ ನೀರು ಬಿಡೋಕ್ಕೆ, ಕೈ ತೊಳೆಯೋಕ್ಕೆ, ಅಲ್ಲಿ ಹೊರಗಡೆಗೆ ಇಲ್ಲೇನಲ್ಲ. ಆಮೇಲೆ ಫ್ರೆಂಡ್ಸ್ 3 ಗಂಟೆ 3:10 ಆಗೋ 3:15 3:20 ಆಗೋಯ್ತು ಫ್ರೆಂಡ್ಸ್. ಅವರು ಎಲ್ರಿಗೂ ಊಟ ಕೊಟ್ಟರು. ಊಟ ಖಾಲಿ ಆಗುತ್ತೇನೋ ಅಂದ್ಕೊಂಡಿದ್ವಿ, ಆದರೆ ಊಟ ಸಿಕ್ತು ಫ್ರೆಂಡ್ಸ್. ಅನ್ನ ಸಾಂಬಾರು, ಸ್ವಲ್ಪ ಮಜ್ಜಿಗೆ, ಸೋರೆಕಾಯಿ ಸಾಂಬಾರು ಫ್ರೆಂಡ್ಸ್. ಸಾಂಬಾರು ಏನು ಟೇಸ್ಟ್ ಇರುತ್ತೆ ಅಲ್ಲಿ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಫ್ರೆಂಡ್ಸ್. ಎಲ್ಲರೂ ಹೋಗಿರ್ತಾರಲ್ಲ ಟೆಂಪಲ್ಗೆ, ಹಂಗಾಗಿ ನಾನು ಇವತ್ತು ಹೋಗಿದ್ದೆ. ದರ್ಶನವೂ ಚೆನ್ನಾಗಾಯಿತು, ಊಟನೂ ಚೆನ್ನಾಗಿತ್ತು. ಆದರೆ ಫ್ರೆಂಡ್ಸ್ 3:15 3:20 ಕ್ಯೂವಲ್ಲೆಲ್ಲ ನಿಂತಿದ್ರಲ್ಲ, 3:15ಗೆ ಅವರು 3 ಗಂಟೆಗೆ ಖಾಲಿ ಆಗುತ್ತೆ ಅಂತಿದ್ರು, ಆದರೆ 3:15 ತನಕ ಕೊಟ್ಟರು ಫ್ರೆಂಡ್ಸ್. ಅಲ್ಲಿ ಮೇಲೆ ಇನ್ನೊಂದು ಏನಾಯಿತು ಗೊತ್ತಾ ಫ್ರೆಂಡ್ಸ್, ನೋಡಿ ಅಲ್ಲಿ ಕೋತಿ ಕಾಣಿಸ್ತಾ ಇದೆಯಲ್ಲ, ಯಾರ್ದೋ ಒಂದು ಐಫೋನ್ ಕಿತ್ಕೊಂಡು ಹೋಗ್ಬಿಟ್ಟಿದೆ ಕೈಯಿಂದ. ಐಫೋನ್ನ ಕಿತ್ಕೊಂಡೋಗಿ ಅದು ಸೈಡ್ಗೆ ಹೋಗಿ ಅದನ್ನೆಲ್ಲ ಓಪನ್ ಮಾಡಿ ಅದು ಇದು ಏನೇನೋ ಕಿತ್ತಾಕ್ತಾಯಿತ್ತು ಕವರ್ನ. ಸ್ವಲ್ಪ ನನ್ನ ಪಕ್ಕದಲ್ಲಿ ನಿಂತಿರೋರು ಏನಂತ ಇದ್ರು, ಮೇಡಮ್ ಅದು ಫೋನ್ ತೊಗೊಂಡೋಗಿ ಏನು ಮಾಡುತ್ತೆ ಅಂತ. ನಾನಂದರೆ ಅವ್ರೇನಂತ ಇದ್ದಾರೆ, ಮೇಡಮ್ ನಿಮಗೆ ಗೊತ್ತಾ ಅದು ಫೋನಲ್ಲಿ ಅದು ಇದು ಎಲ್ಲನೂ ನೋಡುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನನಗಂತೂ ಗೊತ್ತಿಲ್ಲ. ಆಮೇಲೆ ಕಿತ್ಕೊಂಡು ಹೋಗಿತ್ತು ಫ್ರೆಂಡ್ಸ್. ನಾವು ಲೈನು ಮೂವ್ ಆದೋ ಮುಂದಕ್ಕೆ, ಅದೇನು ಮಾಡ್ತೋ ಕೆಳಗಡೆ ಬಿಸಾಕ್ತೋ ಗೊತ್ತಿಲ್ಲ. ಪಾಪ ಅವರಂತೂ ಕೆಳಗಡೆನೇ ನಿಂತಿದ್ರು ಫ್ರೆಂಡ್ಸ್. ಯಾಕೆ ಅಂದರೆ ಐಫೋನು ಅಂದರೆ ನಿಮಗೆ ಗೊತ್ತಿರುತ್ತೆ, ಯಾರೋ ದೊಡ್ಡ ಕೆಲಸದಲ್ಲಿರೋರೇ ಅನ್ಕೋತೀನಿ. ಆಮೇಲೆ ಪಾಪ ಅವ್ರು ಅಲ್ಲೇ ನಿಂತಿದ್ದು, ತಗೊಂಡ್ರು, ಏನೋ ಗೊತ್ತಿಲ್ಲ. ನಾವು ಬಂದುಬಿಟ್ವಿ. ಯಾಕೆ ಅಂದರೆ ಈಗ ನಾವು ಅಲ್ಲೇ ನಿಂತ್ಕೊಳ್ಳೋಕ್ಕಾಗುತ್ತೆ ಫ್ರೆಂಡ್ಸ್, ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಏನಾಯಿತು ಪಾಪ ಗೊತ್ತಿಲ್ಲ. ಫೋನು ನನಗೆ ಸ್ವಲ್ಪ ಬೇಜಾರೇ ಆಗುತ್ತೆ. ಅಂದರೆ ಐಫೋನ್ ಆಗಲಿ ಯಾವುದೇ ಆಗಲಿ ಫ್ರೆಂಡ್ಸ್ ಕಷ್ಟ ಅಲ್ಲ. ನೋಡಿ ಫ್ರೆಂಡ್ಸ್, ಊಟದ ಹಾಲಿಗೆ ಅಲ್ಲಿ ನಾನು ಹೇಳಿದ್ಮೇಲೆ ಚೇರ್ ಮೇಲೆ ಸ್ವಲ್ಪ ಜನ ಕೂತ್ಕೊಂಡು ಊಟ ತಿಂತಾರೆ ಅಂತ ನೋಡಿ. ಇವಾಗ ಸ್ವಲ್ಪ ಜನ ಅಲ್ಲೇ ಕೂತ್ಕೊಂಡು ಊಟ ತಿಂತಾರೆ. ಇದೇ ಲಾಸ್ಟ್ ಕ್ಯೂ ಊಟದ ಹತ್ರ, ಅಲ್ಲೇ ಕೂತ್ಕೊಂಡು ಸ್ವಲ್ಪ ಜನ ಊಟ ತಿಂತಾರೆ. ಅದೆಲ್ಲ ಎಣ್ಣೆದು ತಿನ್ನಕ್ಕೆ ಅಲ್ಲಿ ಬರುತ್ತೆ ನೋಡಿದ್ರೆ ಕಾಣಿಸಿಲ್ಲ. ಅವರಲ್ಲೇ ಸ್ವಲ್ಪ ಜನ ಕೂತ್ಕೊಂಡ್ರೆ ಅಲ್ಲೇ ಖಾಲಿನೇ ಇರುತ್ತೆ, ಮತ್ತು ಆ ಕಡೆಯೂ ಖಾಲಿ ಇರುತ್ತೆ ಜಾಗ ಫ್ರೆಂಡ್ಸ್. ಎಷ್ಟು ಜನ ಇದ್ದರೂ ಜಾಗ ಸಾಕಾಗುತ್ತೆ. ಯಾಕೆ ಗೊತ್ತಾ, ಅಷ್ಟೊಂದು ದೊಡ್ಡದಾಗಿ ಮಾಡಿಸಿದ್ದಾರೆ ಘಾಟಿ ಸುಬ್ರಹ್ಮಣ್ಯದಲ್ಲಿ, ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ನಾನು ಇವತ್ತು ಹೋಗಿದ್ದೆ ಫ್ರೆಂಡ್ಸ್, ಹೋಗಿ ಒಂದು ವರ್ಷದ ಮೇಲೇನಾಗಿದ್ದು, ಊಟನೂ ಚೆನ್ನಾಗಿ ಸಿಕ್ತು ನನಗೆ. ಇವಾಗ ಫ್ರೆಂಡ್ಸ್ ನೋಡಿ, ಅಲ್ಲಿ ಊಟ ತೋರಿಸ್ತೀನಿ. ಊಟದ ಹಾಲು ದೊಡ್ಡದಾಗಿದೆ, ಅಲ್ಲೆಲ್ಲ ಚೆನ್ನಾಗಿ ಫ್ರೆಂಡ್ಸ್. ನಮ್ಗೆ ಏನು ಇಲ್ಲಿ ದೇವಸ್ಥಾನಕ್ಕೆ ಹೋದರೆ ಒಂದು ಈಗ ಧರ್ಮಸ್ಥಳಕ್ಕೆ ಹೋಗಿ ಒಂದು ಪ್ರಸಾದ ಸಿಕ್ಕೋದು ಒಂಥರ ಖುಷಿಯಾಗುತ್ತೆ. ಆಮೇಲೆ ಫ್ರೆಂಡ್ಸ್ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಕೊಡ್ತಾರಲ್ಲ, ಅದು ಅವಲಕ್ಕಿ ಅದು ತುಂಬಾ ಟೇಸ್ಟ್ ಇರುತ್ತೆ. ಆಮೇಲೆ ಫ್ರೆಂಡ್ಸ್ ಓಂ ಶಕ್ತಿ ಗೊತ್ತಿಲ್ಲ, ಅಲ್ಲೂ ಬಿಸಿ ಬಿಸಿ ಊಟ ಕೊಡ್ತಾರೆ, ಅಲ್ಲೂ ಚೆನ್ನಾಗಿರುತ್ತೆ. ತಿರುಪತಿಗೂ ಚೆನ್ನಾಗಿರುತ್ತೆ. ಎಲ್ಲ ಕಡೆ ನಮಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಂಜನಗೂಡಲ್ಲಿ ಆಮೇಲೆ ಯಡಿಯೂರಲ್ಲಿ ಫ್ರೆಂಡ್ಸ್ ಅಲ್ಲೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಊಟ ಕೊಡ್ತಾರೆ. ಅದೇ ನನಗೆ ಆಶ್ಚರ್ಯ, ಅಷ್ಟೊಂದು ಜನಕ್ಕೆಲ್ಲ ಬಿಸಿ ಊಟ ಕೊಡ್ತಾರೆ. ಯಾವ ಟೆಕ್ನಿಕೆ ಅಂತ ಬರುತ್ತಲ್ಲ, ಅದರಲ್ಲಿ ಮಾಡ್ಬೋದು. ಎಷ್ಟೊಂದು ಬಿಸಿ ಇರುತ್ತೆ ಅಂದರೆ ಅದರ ಟೇಸ್ಟು ನಾವು ಏನೇ ಹಾಕಿ ಮಾಡಿದ್ರು ಅಲ್ಲೇ ಟೇಸ್ಟ್ ಬರೋಲ್ಲ. ನಿಮಗೂ ಗೊತ್ತಿದೆ, ನಾವು ಮನೇಲಿ ಯಾವ ಥರ ಮಾಡಿದ್ರು ನಮ್ಮ ಟೇಸ್ಟ್ ಇರೋದು ಕೆಲಸ ಅಷ್ಟೇ. ನಾನು ಊಟ ಮಾಡಿ 4 ಗಂಟೆಗೆ ಇವಾಗ ನೋಡಿ ಅಲ್ಲಿ ಕ್ಯೂ ನೋಡಿ ಕೂಡೆ ಕಾಣಿಸ್ತಾ ಇದೆ, ಅಷ್ಟೊಂದು ಜನ. ಆಮೇಲೆ ಈ ಕಡೆಯಿಂದ ಊಟ ಬರ್ತಾಯಿದ್ರು, ಅವರು ಬೈತಾಯಿದ್ರು, ಈ ಥರ ಎಲ್ಲ ಬರೋಂಗಿಲ್ಲ, ಎಷ್ಟೊಂದು ಜನ ಆವಾಗಿಂದ ಕ್ಯೂ ನಿಂತಿದ್ದಾರೆ, ನೀವು ಈ ಥರ ಬರಬಾರ್ದು ಅಂತ ಅವರು ಇರ್ತಾರಲ್ಲ ಅಸಿಸ್ಟೆಂಟ್ಗಳು, ಅವ್ರಿಗೂ ಕಷ್ಟ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಹಂಗಾಗಿ
ತಟ್ಟೆ ಫ್ರೆಂಡ್ಸ್ ಊಟ ನಾವೇ ಮಾಡಿ ತಟ್ಟೆ ತೊಳೆದು ಎಲ್ಲರೂ ಸುಸ್ತಾಗಿರುತ್ತಲ್ಲ ಎಲ್ರಿಗೂ ಊಟ ಇಲ್ಲಿ ಲೈನಲ್ಲಿ ಬಂದು ಅನೇಕ 3-4 ಜಾಸ್ತಿ ಸೋರೆಕಾಯಿ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಏನೋ ಆ ದೇವ್ರದ್ದು ಟೇಸ್ಟ್ ನಾನು ಅಲ್ಲೇ ಸೈಡಲ್ಲಿ ಊಟ ಮಾಡಿದೆ ಫ್ರೆಂಡ್ಸ್ ಎಲ್ಲೂ ಕಾಣಿಸ್ತಾ ಅದೇ ನಾನು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು